ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನಲ್. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಮರಿದೆ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾವು ಸುಮ್ಮನೆ ಹೊರಗಡೆ ಹೊರಟಿದ್ವಿ, ಸುಮ್ಮನೆ ಏನೋ ಥಿಂಕ್ ಮಾಡಿದ್ವಿ ಇಯರ್ ಪಿಯರ್ಸಿಂಗ್ ಮಾಡಿಸ್ಕೊಳ್ಳೋಣ ಅಂತ. ಸೊ ಹಂಗೆ ನೋಡೋಣ ಅಂತ ಮಲ್ಬಾರಿಗೆ ಹೋಯ್ತು. ಅಲ್ಲಿ ನೋಡ್ಲಿಕ್ಕೆ ಹೋಗಿದ್ದು ನಾವು ಇಯರ್ ಪಿಯರ್ಸಿಂಗ್ ಮಾಡಿಸ್ಕೊಂಡೆ ಹೊರಗೆ ಬಂತು. ನೀನು ನೆನ್ಕೊಂಡು ಆಯ್ತಾ, ಮೈಂಡ್ ಟ್ರೀಡ್ ಆಯ್ತಾ, ಅದು ಏನೂ ಆಗಲ್ಲ ಏನು ನಾನು ಮಾರ್ಕ್ ಮಾಡ್ಕೊತೀನಿ. ಫಸ್ಟ್ ಮಾರ್ಕ್ ಮಾಡ್ಕೊತೀನಿ ಅಲ್ಲ, ಫಸ್ಟ್ ಅದೇ ಈಗ ಬಾಬು ಸುಮ್ಮನೆ ನೋಡ್ತಾ ಇದ್ದೀನಿ ನೀರು, ಅದನ್ನು ಚುಚ್ಚಲ್ಲ, ನಾನು ಚುಚ್ಚಿದಾಗ ನೋಡ್ತೀನಿ, ಚುಚ್ಚಲ್ಲ ನಾನು ಆಯ್ತಾ. ಚೂರಿ ಚಣ ಹೆಂಗೆ ಕಾಣಿಸ್ತದೆ ನೈಸ್ ಅಲ್ಲ. ಓಕೆ, ನನಗೆ ತುಂಬ ದಿನದಿಂದ ಆಸೆ ಇತ್ತು ಮಾಡಿಸ್ಕೊಬೇಕು ಅಂತ, ಅಂತೂ ಇಂತೂ ಮಾಡಿಸ್ಕೊಂಬಿಟ್ಟೆ. ಎಕ್ಸ್ಪೀರಿಯನ್ಸ್ ಅಂತೂ ಸಖತ್ತಾಗಿತ್ತು. ಮ್ಯಾನ್ಯಲಿ ಮಾಡೋದಕ್ಕಿಂತ ಗನ್ ಶಾಟಲ್ಲಿ ತುಂಬ ಈಸಿಲಿ ಆಗುತ್ತೆ ಆ್ಯಂಡ್ ಪೇಯ್ನು ಸ್ವಲ್ಪ ಕಮ್ಮಿನೇ. ಕಿವಿಯಂತೂ ಒಳ್ಳೆ ಏನೋ ಯಾರೋ ಕಚ್ಚಿಡ್ಕೊಂಡಂಗೆ ಅನ್ನಿಸ್ತಾ ಇದೆ ಇವಾಗ. ಬಟ್ ಇಲ್ಲ, ಒಂದೊಂದು ಎಕ್ಸ್ಪೀರಿಯನ್ಸು. ನಾನು ತುಂಬ ದಿನದಿಂದ ಅಂದ್ಕೊತಿದ್ದೆ ಆ್ಯಕ್ಚುಲಿ ಚುಚ್ಚಿಸ್ಕೊಬೇಕು ಅಂತ. ಬಟ್ ಇವ್ನು ಯಾವಾಗಲೂ ನಂಗೆ ಅಲೋ ಮಾಡಿಲ್ಲ ಚುಚ್ಚಿಸ್ಕೊಳ್ಳೋಕ್ಕೆ. ಇವತ್ತೇನೋ ಸಡನ್ ಆಗಿ ಚುಚ್ಚಿಸ್ಕೊಳ್ಳೋದಂತ ಅಂದ್ಕೊಂಡೆ, ಮತ್ತು ತಕ್ಷಣ ಹೋಗಿ ಚುಚ್ಚಿಸ್ಕೊಂಡಿದ್ದೆ ಆಯಿತು. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ ನಾವು. ನಿಮ್ಗೆ ಇಷ್ಟು ದಿನ ನಂದು ಯೂಟ್ಯೂಬಲ್ಲಿ ನಿಮಗೆ ನಾರ್ಮಲ್ ಒಂದು ಟ್ರೆಡಿಷ್ನಲ್ ಫುಡ್ಸ್ನ ತೋರಿಸಿದೆ. ಇವತ್ತು ನಾವು ಹೋಗ್ತಿರೋ ರೆಸ್ಟೋರೆಂಟ್ ಬಂದು ಕ್ಯೋಟೋ ಅಂತ ಹೇಳಿ, ಇದು ಮಣಿಪಾಲಲ್ಲಿರೋದು. ಈ ಕ್ಯೋಟೋ ರೆಸ್ಟೋರೆಂಟ್ ಹೆಸರು ಕೇಳಿದ್ರೇ ಗೊತ್ತಿರೋರಿಗೆ ಗೊತ್ತಾಗುತ್ತೆ, ಇದು ಜಾಪನೀಸ್ ರೆಸ್ಟೋರೆಂಟ್. ಕಂಪ್ಲೀಟ್ ಡಿಶಸ್ ಎಲ್ಲ ಬಂದು ಜಾಪನೀಸ್ ಓರಿಯೆಂಟೆಡ್ ಡಿಶಸ್ಸೇ ಇರುತ್ತೆ. ಸೊ ನೋಡೋಣ, ಒಮ್ಮೆ ಟ್ರೈ ಮಾಡೋಣ ಅಂತ ಹೇಳಿ ನಾವು ಈ ರೆಸ್ಟೋರೆಂಟಿಗೆ ಹೋಗ್ತಾ ಇದ್ದೀವಿ. ಸೊ ಜಾಪನೀಸ್ ರೆಸ್ಟೋರೆಂಟಲ್ಲಿ ಫುಡ್ ಹೇಗಿರುತ್ತೆ, ಹೇಗೆ ತಿಂತೀವಿ, ಹೇಗೆ ಸರ್ಕಸ್ ಮಾಡಿ ತಿಂತೀವಿ, ಅದನ್ನು ನಾನು ನಿಮ್ಗೆ ಇವತ್ತು ಈ ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಲೆಟ್ಸ್ ಗೋ. ಕ್ಯೋಟೋ ರೆಸ್ಟೋರೆಂಟ್ ಬಂದು ಮಣಿಪಾಲದಲ್ಲಿ, ಮಣಿಪಾಲ್ ಹಾಸ್ಪಿಟಲ್ ಇದೆ ಅಲ್ವಾ, ಅದರ ಅಪೋಸಿಟ್ ಇರೋ ಬಿಲ್ಡಿಂಗಲ್ಲೇ ಇರೋದು. ರಾಧಾ ಮೆಡಿಕಲ್ಸ್ ಮೇಲ್ಗಡೆ ಪೋರ್ಷನಲ್ಲಿ ಬರುತ್ತೆ. ಕ್ಯೋಟೋ ರೆಸ್ಟೋರೆಂಟ್ ಬಂದು ಒಂಥರ ಡಿಫ್ರೆಂಟ್ ವೈಬಲ್ಲೇ ಇದೆ. ಈ ರೆಸ್ಟೋರೆಂಟ್ ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ಎಲ್ಲೋ ಜಪಾನಿಗೋ ಸೌತ್ ಕೊರಿಯಾಗೋ ಎಂಟ್ರಿ ಕೊಟ್ಟಂಗೆ ಫೀಲ್ ಆಗುತ್ತೆ. ಎಂಟ್ರಿ ಆಗ್ತಿದ್ದಂಗೆ ಫಸ್ಟು ಬಾರ್ ಕೌಂಟರ್ ಇದೆ. ಬಾರ್ ಕೌಂಟರಿಂದ ನೆಕ್ಸ್ಟ್ ಸಿಗೋದೆ ನಮಗೆ ರೆಸ್ಟೋರೆಂಟ್ ಅಂತೂ ಸಖತ್ತಾಗಿದೆ. ಆ್ಯಂಡ್ ವೈಬ್ ಕೂಡ ನಾನು ಅದೇ ಹೇಳಿದ್ನಲ್ಲ, ನಮಗೆ ಎಲ್ಲೋ ಬೇರೆ ದೇಶಕ್ಕೆ ಹೋದಂಗೆ ಫೀಲ್ ಆಗುತ್ತೆ ಮಾತ್ರ. ಈ ರೆಸ್ಟೋರೆಂಟಲ್ಲಿ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ನ ನಾವು ಟೇಸ್ಟ್ ಮಾಡ್ಬೋದು. ಬಟ್ ಎಲ್ಲದೂ ಕಾಂಟಿನೆಂಟಲ್ ಫುಡ್ಡು. ಪ್ಯಾನ್ ಏಷ್ಯಾ ಮೆನು ಇದೆ ಇವ್ರ ಹತ್ರ, ಅಲ್ಲದೆ ಜಾಪನೀಸ್ ಮೆನು, ಕೊರಿಯನ್ ಮೆನು, ಸೊ ಹೀಗೆ ಡಿಫ್ರೆಂಟ್ ಕೈಂಡ್ ಆಫ್ ಡಿಶಸ್ನ ನಾವಿಲ್ಲಿ ಟ್ರೈ ಮಾಡ್ಬೋದು. ಇಲ್ಲಿ ಈ ಥರ ಸ್ಕ್ಯಾನರ್ ಕೊಟ್ಟಿರ್ತಾರೆ, ನಾವು ಅದನ್ನು ಮೊಬೈಲಲ್ಲಿ ಸ್ಕ್ಯಾನ್ ಮಾಡಿ ಅದರಲ್ಲಿ ಮೆನು ಬರುತ್ತೆ. ಸೊ ಅದರಲ್ಲಿ ನಾವು ಯಾವ ಡಿಶಸ್ ಬೇಕು ಸೆಲೆಕ್ಟ್ ಮಾಡ್ಬೋದು. ಬರುತ್ತಾ ನೀವು ತಿನ್ಲಿಕ್ಕೆ ಅದರಲ್ಲಿ? ಆ್ಯಕ್ಚುಲಿ ತಿನ್ನಕ್ಕೆ ಯಾಕೆ ಕಷ್ಟಪಡ್ತೀವಿ ಅಂತ ಅವಾಗ ಹೇಳಿದ್ದು ಇದಕ್ಕೆ. ಇವಾಗ ನೋಡಿ ಒದ್ದಾಡೋದು. ಪ್ರಾಕ್ಟೀಸ್ ಮಾಡ್ತಾ ನಾನು ತಿನ್ನೋದಲ್ಲ. ಆ್ಯಕ್ಚುಲಿ ಫೋರ್ಕ್ ಕೊಟ್ಟಿರ್ತಾರೆ ಆಯಿತಾ, ಅದ್ರಲ್ಲಿ ತಿನ್ಬೋದು. ಬಟ್ ಆ ಕಂಟ್ರಿ ಡಿಶಸ್ನ ಅವ್ರ ಸ್ಟೈಲಲ್ಲೇ ತಿನ್ನೋದು ಕಲಿತ್ರೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಕಲಿತಾ ಇದ್ದೀವಿ. ಮಾಡು, ಎಂಥ ಗತಿ ಬಂದ್ಬಿಡ್ತು ರಕ್ಷಿತ್. ಟಿಶ್ಯೂ ತಿಂತ ಇದ್ದಾನೆ ಚಾಪ್ಸ್ಟಿಕ್ಕಲ್ಲಿ. ಈ ರೆಸ್ಟೋರೆಂಟಲ್ಲಿ ಚಾಪ್ಸ್ಟಿಕ್ಕಲ್ಲಿ ತಿನ್ನೋದೇ ಒಂಥರ ಮಜಾ. ಆ್ಯಕ್ಚುಲಿ ನಮಗೂ ಬರಲ್ಲ ಚಾಪ್ಸ್ಟಿಕ್ಕಲ್ಲಿ ತಿನ್ನೋಕ್ಕೆ. ನಾವು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಈ ರೆಸ್ಟೋರೆಂಟಿಗೆ ನಾವು ಒಂದು 2 times ಹೋಗಿದ್ವಿ, ಆವಾಗಲೂ ಟ್ರೈ ಮಾಡಿದ್ವಿ. ನಾನು ಇಲ್ಲಿ ತನಕನೂ ನಂಗೆ ಅದು ಬಂದಿಲ್ಲ. ಸುಮ್ಮನೆ ಚಾಪ್ಸ್ಟಿಕ್ ಇಟ್ಕೊಂಡು ಫುಡ್ ಒಟ್ಟಿಗೆ ಆಟ ಆಡ್ತಾ ಇದ್ವಿ ನಾವು. ನಮಗೆ ಚಾಪ್ಸ್ಟಿಕ್ಕಲ್ಲಿ ಪ್ರಾಕ್ಟೀಸ್ ಮಾಡೋಷ್ಟರೊಳಗಡೆ ನಾವು ಆರ್ಡರ್ ಮಾಡಿದ ಫುಡ್ಡೇ ಬಂದುಬಿಡ್ತು. ಫಸ್ಟಿಗೆ ನಾವು ಸ್ಟಾರ್ಟರ್ಸಿಗೆ ಕೊರಿಯನ್ ಚೀಸ್ ಚಿಕನ್ ಆರ್ಡರ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಕಲ್ತು ಬಿಟ್ಟೆ ಅಲ್ಲ ರಕ್ಷಣ. ಚೆನ್ನಾಗಿದೆಯಾ?
ನನಗಂತೂ ಈ ಡಿಶ್ ತುಂಬಾ ಇಷ್ಟ ಆಯಿತು. ಸಖತ್ ಚೀಸಿ ಆ್ಯಂಡ್ ಜ್ಯೂಸಿ ಆಗಿತ್ತು. ಟೇಸ್ಟ್ ಕೂಡ ಸಖತ್ತಾಗಿತ್ತು. ಒಂಥರ ಡಿಫ್ರೆಂಟ್ ಟೇಸ್ಟ್ ಇತ್ತು ಮಾತ್ರ. ಪಕ್ಕನ್ ಟ್ರೈ ನೋಡಿ. ಏನೋ ಮಾಡ್ತಾವ್ರ ಮಕ್ಕ. ವಾವ್, ಗುಡ್ ಒನ್. ಗುಡ್ ಗುಡ್. ಸಾಕು ಸಾಕು. ನೋಡಿ ಇವಳು ವಿಡಿಯೋ ಮಾಡ್ತಿದ್ರೆ ನಂಗೆ ತಿನ್ಲಿಕ್ಕಿಲ್ಲ. ಸಾಕು, ಬಾಯ್. ನೆಕ್ಸ್ಟು 2 ಮಾಕ್ಟೇಲ್ನ ಆರ್ಡರ್ ಮಾಡಿದ್ವಿ. ಹವಾನ್ ಪಂಚ್ ಮತ್ತು ಫ್ರೂಟ್ ಪಂಚ್ ಎರಡು ಕೂಡ ಸಖತ್ತಾಗಿತ್ತು. ಇದೇ ನಮ್ಮದು ಒಂದು ಸುಶಿಯ ಕತೆ. ಇದ್ರ ಹೆಸರು ಬಂದು ಉರುಚಿ ಕಟ್ಸು ಅಂತ. ನೀವೇನಾದರೂ ಕ್ಯೋಟೋಗೆ ಹೋದರೆ ದಯವಿಟ್ಟು ಟ್ರೈ ಮಾಡಬೇಡಿ. ಆ್ಯಕ್ಚುಲಿ ಬೇರೆ ಬೇರೆ ಥರ ಸುಶಿ ಸಿಗುತ್ತೆ, ಚೆನ್ನಾಗಿರುತ್ತೆ. ಬಟ್ ಇದೇನೋ ತೊಗೊಂಡ್ವಿ ನಾವು. ಯಪ್ಪ ಎಷ್ಟು ವರ್ಸ್ಟಾಗಿತ್ತು ಅಂದರೆ ನಮಗೆ ವಾಂತಿನೇ ಬಂದೋಯ್ತು ಒಂದು ಮೂಮೆಂಟಿಗೆ. ರೈಸ್ ಆಗಿರೋದ್ರಿಂದ ಜಾರು. ಏನಾಯ್ತು? ಒಳ್ಳೆ ಅಲ್ವಾ? ನಿಜವಾಗ್ಲೂ ಒಳ್ಳೆ ಇಲ್ಲ. ಎಂತ ಬೇಲೆ ತೆಗಿ ತೆಗಿ, ಮುಖದಿಂದ ಕೈ ತೆಗಿ. ಹೋಗಿ ಹೋಗಿ ಅಡ್ಡಿಲ್ಲ ಬಿಡ. ತಕೊಂಡ್ಲ ಹೇಳಿದೆ ಬೇಡ. ಆ್ಯಕ್ಚುಲಿ ಏನು ಗೊತ್ತಾ, ಅದ್ರ ಬಗ್ಗೆ ನಾಲೆಡ್ಜ್ ಇದ್ದು ನಾವು ತೊಗೊಳ್ಬೇಕಷ್ಟೇ. ನಥಿಂಗ್ ನಾಲೆಡ್ಜ್ ನಾವು ಸೂಶಿ ಬಗ್ಗೆ. ನಾವು ಫಸ್ಟ್ ಟೈಮ್ ಬಂದಾಗ ಯಾವುದೋ ಸೂಶಿ ಟ್ರೈ ಮಾಡಿದ್ವಿ, ಅದು ಚೆನ್ನಾಗೇ ಇತ್ತು. ಸೂಶಿ ತಿಂದು ಬಾಯೆಲ್ಲ ಕೆಟ್ಟೋಗಿತ್ತು. ಅಷ್ಟೊತ್ತಿಗೆ ನಾವು ಆರ್ಡರ್ ಮಾಡಿದಂತಹ ಸೆಸಮೆ ಚಿಕನ್ ಡಂಪ್ಲಿಂಗ್ಸ್ ಬಂತು. ಇದಂತೂ ದಿ ಬೆಸ್ಟ್ ಡಿಶ್ ಇನ್ ಕ್ಯೋಟೋ ಅಂತ ಹೇಳ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಫೇವ್ರೆಟ್. ನಾನು ಪ್ರತಿ ಸಲ ಕ್ಯೋಟೋಗೆ ಹೋದಾಗ ಇದನ್ನು ಆರ್ಡರ್ ಮಾಡ್ತೀನಿ. ಟೇಸ್ಟ್ ಅಂತೂ ಸಖತ್ತಾಗಿದೆ. ಆ ಒಳಗಡೆ ಆ ಸ್ಟಫಿಂಗ್ ಚಿಕನ್ ಇದೆಲ್ಲ ಸಖತ್ ಜ್ಯೂಸಿಯಾಗಿ ಆ್ಯಂಡ್ ಟೇಸ್ಟಿಯಾಗಿದೆ. ಕ್ಯೋಟೋಗೆ ಬಂದರೆ ಸೆಸಮೆ ಚಿಕನ್ ಡಂಪ್ಲಿಂಗ್ ಅಂತೂ ಮಿಸ್ ಮಾಡಲೇಬೇಡಿ. ನೆಕ್ಸ್ಟ್ ಲೆವೆಲ್ ಇರುತ್ತೆ. ಎಲ್ಲ ಆದಮೇಲೆ ಮೇನ್ ಕೋರ್ಸಿಗೆ ನಾವು ರಾಮೆನ್ನ ಆರ್ಡರ್ ಮಾಡಿದ್ವಿ. ನನಗಂತೂ ರಾಮೆನ್ ಬೌಲ್ ತುಂಬ ಇಷ್ಟ. ನಾನೊಂದು 3 ಟೈಮ್ಸ್ ಏನೋ ಟ್ರೈ ಮಾಡಿದ್ದೀನಿ. ನಾವು ಆರ್ಡರ್ ಮಾಡಿದಂತಹ ರಾಮೆನ್ ಬಂದು ಚಿಲ್ಲಿ ಬೆಸಿಲ್ಚಿ ರಾಮೆನ್ ಅಂತ. ಸಖತ್ ಸ್ಪೈಸಿಯಾಗಿತ್ತು. ನಿಮಗೆ ಇಲ್ಲಿ ಸ್ಪೈಸಿ ರಾಮೆನೂ ಸಿಗುತ್ತೆ, ನಾನ್ ಸ್ಪೈಸಿ ರಾಮೆನೂ ಸಿಗುತ್ತೆ, ಇನ್ನೂ ವೆರೈಟಿ ಆಫ್ ಸಿಗುತ್ತೆ. ಈ ರಾಮೆನ್ ಬಂದು ಸ್ವಲ್ಪ ಇಂಡಿಯನ್ ಸ್ಪೈಸಸ್ ಇರೋದ್ರಿಂದ ನಮಗೆ ಚೆನ್ನಾಗಿ ಅನ್ನಿಸ್ತು. ಜಪಾನು, ಕೊರಿಯಾ ಯಾವ ದೇಶಕ್ಕೆ ಕಳಿಸಿದ್ರು ಬದುಕ್ತೀರ ಹೋಗಿ. ಚಾಪ್ಸ್ಟಿಕ್ಕಲ್ಲಿ ತಿಂದು ಸಾಕಾಗಿ ಎನರ್ಜಿ ಡ್ರಿಂಕ್ ಕುಡಿತಾರೆ. ಸಾಕಾಯ್ತಲ್ಲ ಆ್ಯಕ್ಚುಲಿ. ಪ್ಲೀಸ್ ರಕ್ಷು, ಪ್ಲೀಸ್. ಅದೇ ನಾನು ಹೇಳಿದೆ, ಆ ಸೂಶಿ ಬೇಡ ಅಂತ. ಅಷ್ಟು ಒಳ್ಳೆ ಡಿಶ್ ಇದು. ಸೂಶಿ ಬಿಟ್ಟು ಉಳಿದಿದ್ದೆಲ್ಲದು ಚೆನ್ನಾಗಿ, ಅದು ಚೆನ್ನಾಗಿತ್ತು ಬಿಡು. ಮತ್ತೆ ತಿಂದು ಆ ಬಾಯಲ್ಲಿ ಮುಗಿಲಿಕ್ಕೂ ಅಲ್ಲ, ನುಂಗ್ಲಿಕ್ಕೂ ಅಲ್ಲ, ಆ ಥರ ನಿಜವಾಗ್ಲೂ ಒಂದಂತೂ ವಾಂತಿನೇ ಬಂತೇನೋ ಒಂದು ಸೆಕೆಂಡಿಗೆ. ಮತ್ತು ಅಷ್ಟೊಳ್ಳೆ ರೆಸ್ಟೋರೆಂಟಲ್ಲೆಲ್ಲ ಹೋಗ್ಬಿಟ್ಟು ವಾಂತಿ ಮಾಡಿಬಿಟ್ಟು ಮಾನ ಮರ್ಯಾದೆ ಪ್ರಶ್ನೆ ಅನ್ಕೊಂಡು ಹಂಗೆ ನುಂಗಿದ್ರೇನೋ. ಖುಷಿ ಮಾತ್ರ ಅದ್ರ ಬಗ್ಗೆ ನಾಲೆಡ್ಜ್ ಇದ್ದು ಗೊತ್ತಿದ್ರೆ ಮಾತ್ರ ಯಾವುದಂತ ಸರಿ. ಆ್ಯಕ್ಚುಲಿ ನಾವೇನು ಸೆಲೆಕ್ಟ್ ಮಾಡಿದ್ದಲ್ಲ ಆಯಿತಾ. ಯಾವ್ದು ಚೆನ್ನಾಗಿರುತ್ತೆ ಸ್ಪೈಸಿಯಾಗಿ, ಇಂಡಿಯನ್ ಸ್ಪೈಸಿಯಾಗಿ ಯಾವ್ದು ಸೂಟ್ ಆಗುತ್ತೆ ಅದೇ ಸೂಶಿ ಕೊಡಿ ಅಂತಾರೆ ಕೇಳಿದ್ದು. ಅವ್ರು ಯಾವುದೋ ಕೊಟ್ರಪ್ಪ, ಯಪ್ಪ ದೇವರಿಗೆ ಪ್ರೀತಿ. ಅಲ್ಲೆಲ್ಲ ಜಪಾನೀಸರೆಲ್ಲ ಹೇಗೆ ತಿಂತಾರೋ ಆ್ಯಕ್ಚುಲಿ ಆ ಥರ ಹಸಿ ಅಪ್ಪ. ಅಂದರೆ ಒಂಥರ ಅರ್ಧ ಬೆಂದಿತ್ತು ಅನ್ಸುತ್ತೆ, ಅದು ಪೂರ ಬೆಂದಿರಲಿಲ್ಲ. ಅದು ಬಿಟ್ಟು ಉಳಿದಿದ್ದು ಎಲ್ಲದು ಸಖತ್ತಾಗಿತ್ತು. ರಾಮೆನ್ ಅಂತೂ ದಿ ಬೆಸ್ಟ್ ಆಯಿತು, ದಿ ಬೆಸ್ಟ್ ರಾಮೆನ್. ಆ್ಯಂಡ್ ದಟ್ ಸೆಸಮೆ ಚಿಕನ್ ಡಂಪ್ಲಿಂಗ್ಸ್ ಅದೂ ತುಂಬಾ ಚೆನ್ನಾಗಿತ್ತು ಮಾತ್ರ. ಆ್ಯಕ್ಚುಲಿ ಟ್ರೈ ಮಾಡ್ತಾ ಇರಬೇಕು ಈ ಥರ ಬೇರೆ ಬೇರೆ ಕಂಟ್ರೀಸ್ ಡಿಶಸ್ನ.
ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ನಮಗೆ. ನಾರ್ಮಲ್ ಫುಡ್ ಸ್ಟೈಲಿಂದ ಒಂದು ಡಿಫ್ರೆಂಟ್ ಫುಡ್ ಸ್ಟೈಲ್ನ ನಾವು ಟ್ರೈ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಡಂಪ್ಲಿಂಗ್ಸ್ ಆಗಿರ್ಬೋದು ಆ್ಯಂಡ್ ಆ ಕೊರಿಯನ್ ಚೀಸ್ ಚಿಕನ್ ಅಂತ ಯಾವ್ದು ಅದೂ ಸಖತ್ತಾಗಿತ್ತು. ರಾಮೆನ್ ಕೂಡ ಸಖತ್ತಾಗಿತ್ತು. ಜಪಾನಲ್ಲಿ ಆ್ಯಕ್ಚುಲಿ ರಾಮೆನ್ ತುಂಬ ಫೇಮಸ್ಸು. ನಂಗೆ ಆ್ಯಕ್ಚುಲಿ ರಾಮೆನ್ ಬಗ್ಗೆ ಅಷ್ಟೊಂದೇನು ಡೀಟೇಲ್ಸ್ ಗೊತ್ತಿಲ್ಲ. ಜಸ್ಟ್ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಿಂದಲೇ ನನಗೂ ಆ ರಾಮೆನ್ ಬಗ್ಗೆ ಐಡಿಯಾ ಇದೆ ಅಷ್ಟೇ. ಬಟ್ ತುಂಬ ಚೆನ್ನಾಗಿತ್ತು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಸೊ ನಿಮ್ಗೇನಾದರೂ ಡಿಫ್ರೆಂಟ್ ಕಂಟ್ರೀಸ್ ಡಿಶಸ್ನ ಲೈಕ್ ಈ ಸೌತ್ ಕೊರಿಯಾ ಜಪಾನೀಸ್ ಸ್ಟೈಲ್ ಡಿಶಸ್ನ ಟ್ರೈ ಮಾಡಬೇಕು ಅಂತ ಇದ್ದರೆ ಮಣಿಪಾಲದಲ್ಲಿರುವಂಥ ಕ್ಯೋಟೋ ರೆಸ್ಟೋರೆಂಟ್ನ ವಿಸಿಟ್ ಮಾಡಿ. ಆ್ಯಂಬಿಯನ್ಸ್ ಅಂತೂ ಸಖತ್ತಾಗಿತ್ತು. ಓಕೆ, ಇವಾಗ ಎಲ್ಲಿ ಹೋಗೋದು? ಇವಾಗ ನೀವು ವಿಡಿಯೋದಲ್ಲಿ ನೋಡ್ತಿರುವಂಥ ಕ್ಲಿಪ್ಪಿಂಗ್ಸ್ ಬಂದು ನಾನು 2 ಡೇಸ್ ಬಿಟ್ಟು ಮತ್ತೆ ಪುನಃ ರಕ್ಷಿತ್ ಫ್ರೆಂಡ್ಸ್ ಒಟ್ಟಿಗೆ ಕ್ಯೋಟೋಗೆ ಹೋಗಿದ್ದೆ. ಆವಾಗ ನಾವು ಟ್ರೈ ಮಾಡಿದಂಥ ಡಿಶಸ್ಗಳಿದು. ರಕ್ಷಿತ್ ಫ್ರೆಂಡ್ಸ್ ಒಟ್ಟಿಗೆ ಹೋದಾಗ ತೊಗೊಂಡಿದ್ದು ಸೂಶಿ ಮಾತ್ರ ಸಖತ್ತಾಗಿತ್ತು. ನಾನು ರಕ್ಷಿತ್ ಹೋದಾಗಲೇ ಯಾಕೋ ಮಿಸ್ ಹೊಡಿತು. ಈ ಫುಡ್ ಡೀಟೇಲ್ಸ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ಚೆಕ್ ಮಾಡಿ. ಕ್ಯೋಟೋದಿಂದ ನಾವು ಜಯಲಕ್ಷ್ಮಿಗೆ ಹೊರಟ್ವಿ. ನನಗೆ ಒಂದು ಸ್ಯಾರಿ ಪರ್ಚೇಸ್ ಮಾಡಬೇಕಿತ್ತು ಜಸ್ಟ್ ಗಿಫ್ಟ್ ಮಾಡೋಕ್ಕೆ. ಸೊ ಹೇಗೂ ಜಯಲಕ್ಷ್ಮಿಲಿ ಮಾನ್ಸೂನ್ ಸೇಲ್ ನಡೀತಾ ಇತ್ತು, ಎಲ್ಲ 50% ಆಫಲ್ಲಿತ್ತು. ಸೊ ನೋಡೋಣ ಅಂತ ಹೇಳಿ ಜಯಲಕ್ಷ್ಮಿ ಸಿಲ್ಕ್ಸಿಗೆ ಹೋದ್ವಿ. ನಾನು ಪ್ರತಿ ಸಲ ಹೋದಾಗಲೂ ಫುಲ್ ಇರುತ್ತೆ ಅಂಗಡಿ, ಬಟ್ ಈ ಸಲಿನೇ ಏನೋ ಇಷ್ಟು ಖಾಲಿ ಅನಿಸಿದ್ದು ನನಗೆ. ಸೊ ಸೆಲೆಕ್ಷನ್ ಅಂತೂ ಕ್ವಿಕ್ಕಾಗಾಯಿತು. ಜಯಲಕ್ಷ್ಮಿಲಿ ಇವಾಗ ಬಿಲ್ಲಿಂಗ್ ಸಿಸ್ಟಮ್ ಎಲ್ಲ ತುಂಬ ಅಪ್ಡೇಟ್ ಆಗಿದೆ. ಈ ಥರ ಸಿಸ್ಟಮಲ್ಲಿ ಫಸ್ಟು ಟೋಕನ್ನ ತೊಗೊಳ್ಬೇಕು. ಒಂದು ಟೋಕನ್ ನಂಬರ್ ಕೊಟ್ಟಿರ್ತಾರೆ. ಸೊ ಅದು ಬಿಲ್ಲಿಂಗ್ ಕೌಂಟಲ್ಲಿ ಒಂದು ಸ್ಕ್ರೀನ್ ಹಾಕಿದ್ದಾರೆ. ಅದರಲ್ಲಿ ನಮ್ಮ ಟೋಕನ್ ನಂಬರ್ ಬರುತ್ತೆ ಮತ್ತು ಯಾವ ಕೌಂಟರ್ ನಂಬರ್ ಅಂತಲೂ ಬರುತ್ತೆ. ಸೊ ಆ ಕೌಂಟ್ರಿಗೆ ಹೋಗಿ ನಾವು ಬಿಲ್ನ ಮಾಡಿಸ್ಕೊಳ್ಬೇಕು. ಏನು ಏನು ಕೊಟ್ಟು ಏನು ತೊಗೊಬಂದೆ? ಸ್ಯಾರಿ ತಗೊಂಡು ಒಂದು ಖರ್ಚು ಕೊಟ್ಟರು. ಜಯಲಕ್ಷ್ಮಿ ಬಂದರೆ ಆಫರ್ ನಡೀತಿದೆ ನೋಡಿ. ಇಲ್ಲ, ಎಲ್ಲರಿಗೂ ಕೊಡ್ತಾರೆ. ಅದಕ್ಕೆ ಮುಂಚೆ ಅವರೇ ಹಾಕ್ತಿದ್ರು. ಈಗ ಬಿಲ್ ತೋರಿಸಿದ್ರೆ ಖರ್ಚಿಪ್ ಕೊಡ್ತಾರೆ. ನನ್ನ ಗಂಡ ಆಟೋಮೇಷನ್ ಮಾಡಿದ್ವಿ, ಖರ್ಚಿಪ್ ತೊಗೊಂಬಂದು. ಜಯಲಕ್ಷ್ಮಿ ಫುಲ್ ಅಪ್ಡೇಟ್ ಆಗ್ತಾ ಇದೆ ಇವಾಗ. ಎಲ್ಲ ಕೆಲಸ ಮುಗಿಸಿ ಮನೆಗೆ ಹೋಗ್ಬೇಕಾದ್ರೆ ಜಸ್ಟ್ ಒಂದು ಬೀಚ್ ಹತ್ರ ಒಂದು ರೌಂಡ್ ಹಾಕೊಂಡು ಹೋಗೋಣ ಅಂತ ಹೋದ್ವಿ. ಬಟ್ ಬೀಚ್ ಹತ್ರ ಇಳಿಯೋಕ್ಕಂತೂ ಯಾರಿಗೂ ಬಿಡ್ತಾ ಇರಲಿಲ್ಲ, ವೆದರ್ ಸರಿ ಇಲ್ಲ ಅಂತ. ಅಲ್ಲದೆ ಬೀಚ್ ಅಂತೂ ಸಿಕ್ಕಾಪಟ್ಟೆ ಗಲೀಜಾಗಿತ್ತು. ಮಳೆ ಇದ್ದಿದ್ದರಿಂದ ಫುಲ್ ದಡದಲ್ಲಿ ಪೂರ ಕಸನೇ ತುಂಬೋಗ್ಬಿಟ್ಟಿತ್ತು. ಹಾಗೆ ಸುಮ್ಮನೆ ದೂರದಿಂದನೇ ಬೀಚ್ ವ್ಯೂನ ಎಂಜಾಯ್ ಮಾಡಿಕೊಂಡು ನಾವು ಮನೆಗೆ ಹೋದ್ವಿ. ಇದಾಗಿತ್ತು ನನ್ನ ದಿನ. ಇದು ನನ್ನ ಇವತ್ತಿನ ವಿಡಿಯೋ. ಮುಂದಿನ ವ್ಲಾಗ್ನಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಮರಿದೆ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.